ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೈದಾ ಹಾಕದೇನೆ ಬರೀ ರವೆಯಿಂದ ಪಾನಿಪುರಿ ಮನೇಲಿ ಹೇಗೆ ಮಾಡ್ಬೋದು ಹೇಳ್ಕೊಡ್ತೀನಿ ನೋಡಿರಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದರೆ ಇದನ್ನು ಬಹಳ ಸರಳವಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ನಾನು ಹೇಳ್ಕೊಡೋ ಮೆಜರ್ಮೆಂಟನ್ನು ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿ. ಇದು 200 ml ಮೆಜರಿಂಗ್ ಕಪ್ ಇದೆ. ಅದೇ ಸೈಜಿಂದು ಮನೆಯಲ್ಲಿ ಈ ಸೈಜಲ್ಲಿ ಬಟ್ಲ ಇತ್ತು. ನೀವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬಟ್ಲ ತೊಗೋಬೋದು. ಆದರೆ ಬಟ್ಲ ಕೆಳಗೆ ಮೇಲ್ಗಡೆ ಸಮವಾದ ಅಳತೆ ಇರಬೇಕು. ಕೆಳಗಡೆ ಏನಂತಾರೆ ಚಿಕ್ಕದು ಮೇಲೆ ಅಗ್ಲ ಹಾಕೋತ್ ಬರೋ ಬಟ್ಲು ತೊಗೋಬೇಡ್ರಿ, ಅಳತೆ ತಪ್ತದೆ. ಈಗ ಒಂದು ಬಟ್ಲ ನಾನು ನಾರ್ಮಲ್ ರವೆ ತೊಗೊಂಡಿನಿ, ಯಾವುದು ಉಪ್ಪಿಟ್ಟು ಮಾಡ್ತೀವಿ ಅದು ರವೆ. ಈಗ ಅದಕ್ಕೆ 1/4 ಕಪ್ ನಾನು ಎಣ್ಣೆ, ರಿಫೈನ್ಡ್ ಆಯಿಲು 1/4 ಕಪ್ಪಿನಕ್ಕಿಂತ ಸ್ವಲ್ಪ ಕಡಿಮೆ ಅದೇ. ಈ ಎಣ್ಣೆನ ನೀವು ರಿಫೈನ್ಡ್ ಆಯಿಲೇ ತೊಗೊರಿ, ಬೇರೆ ಯಾವುದು ಎಣ್ಣೆ ತೊಗೋಬೇಡ್ರಿ. ಬೇರೆ ಎಣ್ಣೆ ಹಾಕಿದರೂ ವಾಸನೆ ಬರೋ ಚಾನ್ಸಸ್ ಇರ್ತದೆ. ಇದನ್ನು ನಾನು ಒಂದು ಬುಟ್ಟಿಯಲ್ಲಿ ತೊಗೊಂಡು ಬಿಸಿ ಮಾಡಲಿಕ್ಕೆ ಇಟ್ಟೀನಿ. ಎಣ್ಣೆ ಚೆಂದ ಬಿಸಿ ಆಗಬೇಕು. ಅಲ್ಲಿವರೆಗೂ ನಾನು ಅರ್ಧ ಕಪ್ ನೀರು, ಯಾವ ನೀನು ಅಳತೆಯಿಂದ ರವೆ ತೊಗೊಂಡಿರೋ ಅದರದ್ದು ಅರ್ಧ ಕಪ್ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟೀನಿ. ನೀರು ಕುದೀತಾ ಇರಬೇಕು, ಅದು ಕುದಿಯೋಕ್ಕೆ ಗ್ಯಾಸ್ ಮೇಲೆ ಇಟ್ಟೀನಿ. ಇವಾಗ ಇದು ಎಣ್ಣೆ ಚೆಂದ ಕಾಯ್ದಿದೆ ನೋಡಿರಿ. ಕಾಯ್ದಿರೋ ಎಣ್ಣೆನ ಈ ರವಾದ ಮೇಲೆ ನಾನು ಹಾಕ್ಲಿಕ್ಕತ್ತೀನಿ. ಮೇಲೆ ನಿಮಗೆ ಎಷ್ಟು ಚೆಂದ ಹಿಂಗೆ ಗುಳ್ಳಿಗಳು ಕಾಣಿಸ್ತಿರ್ಬೇಕು, ಅಷ್ಟು ಚೆಂದ ಎಣ್ಣೆ ಕಾಯ್ದಿರಬೇಕು. ಇವಾಗ ಇದನ್ನು ಒಂದು ಚಮಚದಿಂದ ಕಲಸೋಣ, ಯಾಕಂದರೆ ಬಹಳ ಬಿಸಿ ಇರ್ತದೆ, ಕೈಯಿಂದ ನಮಗಿದನ್ನು ಹಿಡಿಲಿಕ್ಕಾಗೋದಿಲ್ಲ. ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಇದನ್ನು ಕೈಯಿಂದ ಚೆಂದ ಕಲಿಸ್ಕೋಬೋದು. ಇವಾಗ ನೋಡಿರಿ, ಚೆಂದ ಎಲ್ಲ ರವಕ್ಕೂ ಈ ಎಣ್ಣೆ ಹತ್ತಬೇಕು. ಹಂಗೆ ಹಿಂಗೆ ಕೈಯಿಂದ ಗಟ್ಟಿಯಾಗಿ ಚೆಂದ ಇದು ಮಾಡಿ ಕಲಿಸ್ಕೋರಿ. ಚಿರೋಟೆ ರವೆ ನೀವು ಉಪಯೋಗ ಮಾಡಬೇಡ್ರಿ, ಇದು ನಾವು ಉಪ್ಪಿಟ್ಟು ಮಾಡೋ ರವೆ ಇದೆ. ಇವಾಗ ಚೆಂದ ಎಲ್ಲದಕ್ಕೂ ಎಣ್ಣೆ ಹತ್ತಿದೆ. ಇವಾಗ ನಾವು ಕುದಿಲಿಕ್ಕಿಟ್ಟಿರೋ ಅರ್ಧ ಕಪ್ ನೀರನ್ನು ಹಾಕ್ಲಿಕ್ಕತ್ತೀನಿ. ಇದಕ್ಕೆ ಒಂದೊಂದು ಸರ್ತಿ ರವೆ ಭಾಳನೇ ದಪ್ಪಿತ್ತು ನಿಮ್ಮದು ಅಂದರೆ ಅರ್ಧ ಕಪ್ಪಿನಕ್ಕಿಂತ ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಬೇಕಾಗಬಹುದು. ಅದಕ್ಕೆ ನೀವು ನೋಡಿ ಹಾಕಿರಿ. ಆದರೆ ಅರ್ಧ ಕಪ್ ಅಂತೂ ಬೇಕೇ ಬೇಕು. ಅದಾದಮೇಲೆ ಬಹಳ ಆದರೆ 1 ಟೇಬಲ್ ಸ್ಪೂನ್ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ. ಈ ರೀತಿ ಕುದಿಯೋ ನೀರನ್ನು ಹಾಕಿನೇ ನಾದ್ಕೋಬೇಕು. ಈ ರೀತಿ ನಾದವಾಗ ಸ್ವಲ್ಪ ಲೂಸ್ ಅನ್ನಿಸ್ತದೆ ನಮಗೆ ಹಿಟ್ಟು, ಯಾಕಂದರೆ ರವೆ ಆಮೇಲೆ ನೀರನ್ನು ಹೀರ್ಕೊಂಡು ಗಟ್ಟಿ ಆಗ್ತದೆ. ನೋಡಿರಿ ಹೇಗೆ ನಾದಬೇಕು ಅಂದರೆ ಎತ್ತಿ ಮೇಲೆ ಕೆಳಗಡೆ ಹಿಂಗೆ ಒಗಿಬೇಕು ಅದನ್ನು ಹಿಟ್ಟನ್ನು. ಆಮೇಲೆ ಈ ನಮ್ಮ ಅಂಗೈಯಿಂದ ಅದನ್ನು ತಿಕ್ಕಬೇಕು ಚೆನ್ನಾಗಿ, ಚೆಂದ ಒಂದು 7-8 ನಿಮಿಷ. ನೋಡಿರಿ ನಾನು ಯಾವ ರೀತಿ ತಿಕ್ತಾಯಿದ್ದೀನಿ. ಈ ರೀತಿ ಸ್ವಲ್ಪ ಸಾಫ್ಟಾಗಿರ್ತದೆ ನಮ್ಮದು ಹಿಟ್ಟು, ಯಾಕಂದರೆ ಸ್ವಲ್ಪ ಹೊತ್ತಾದಮೇಲೆ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಸ್ವಲ್ಪ ಹಾರ್ಡ್ ಆಗ್ತದೆ. ಒಂದು ಒದ್ದೆ ಬಟ್ಟೆನ ಮಾಡಿಕೊಂಡು ಚೆಂದ ಬಟ್ಟೆನ ಹಿಂಡ್ಕೋಬೇಕು, ನೀರಾಗಿರಬಾರ್ದು. ಅದನ್ನು ಈ ಹಿಟ್ಟಿನ ಮೇಲೆ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು. ಒಂದು 15 ನಿಮಿಷದಿಂದ ಒಂದು 20-25 ನಿಮಿಷದವರೆಗೂ ನೆನೆಬೇಕು. ನಂದು 25 ನಿಮಿಷ ಆಗಿದೆ ನೋಡಿರಿ. ಹಿಟ್ಟು ಕೂಡ ಸ್ವಲ್ಪ ಹಾರ್ಡ್ ಆಗಿದೆ, ಮುಂಚೆಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರ್ತದೆ. ಇವಾಗ ಆ ಒದ್ದೆ ಇರೋ ಬಟ್ಟೆನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ ಮುಂಚೆಕ್ಕಿಂತ ಸ್ವಲ್ಪ, ಯಾಕಂದರೆ ಈ ರವೆ ಏನಿದೆ ನೀರನ್ನು ಹೀರ್ಕೊಂಡಿರ್ತದೆ. ಅದನ್ನು ಇನ್ನೂ ಒಂದು 2-3 ನಿಮಿಷ ಚೆಂದ ನಾದ್ಕೊಳ್ಳೋಣ. ಅಂದ್ರೆ ನಾದಿದಷ್ಟು ನಮ್ಮದು ಪೂರಿ ಚೆಂದ ಬರ್ತದೆ. ಕೈಯಿಂದ ಚೆಂದ ನಾದ್ಕೊಂಡ್ಮೇಲೆ ಇದು ನೀವು ಒಂದು ಸ್ವಲ್ಪ ಸಣ್ಣ ಸಣ್ಣ ಉರುಳಿ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಉರುಳಿ. ಇದ್ರಾಗ ಒಂದು 45 ಪೂರಿ ಆಗ್ತಾವೆ. ಅತಿ ಸಣ್ಣದು ಮಾಡಿದರೆ 45 ಪೂರಿ. ಅಂದರೆ ನಮ್ಗೆ ತಿನ್ಲಿಕ್ಕೆ ಬರಬೇಕಲ್ಲ, ಆ ಸೈಜ್ ಒಳಗೆ ಮಾಡ್ಕೊಳ್ರಿ. ನಾನು ಹೇಳೋದು ಪೂರ್ತಿ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿರಿ, ಅಂದರೆ ನಿಮಗೆ ಕೊನೆಯವರೆಗೂ ಗೊತ್ತಾಗ್ತದೆ. ಯಾಕಂದರೆ ಈ ಕೊನೆಯವರೆಗೂ ನಾನು ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಲಟ್ಟಿಸೋ ಪ್ಲ್ಯಾಟ್ಫಾರ್ಮು ಮತ್ತು ಲಟ್ನಿಗೂ ಎಣ್ಣೆ ಹಚ್ಕೊಂಡಿನಿ. ಈಗ ಒಂದು ನಾನು ಟ್ರೈ ಮಾಡಿ ನೋಡ್ತೀನಿ. ಮುಂಚೆ ಉರುಳಿ ಮಾಡಿದ್ದು ಬಹಳ ದೊಡ್ಡದು ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡ ಪಾನಿಪುರಿ ನಮಗೆ ಬಾಯಲ್ಲಿ ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ಅದರೊಳಗೆ ನಾನು ಸ್ವಲ್ಪ ಸಣ್ಣ ಸಣ್ಣದು ಇನ್ನೂ ಸ್ವಲ್ಪ ತೆಗೆದು ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಉರುಳಿ ಮಾಡ್ಕೊಳ್ಲಿಕತ್ತೀನಿ. ನೀವು ಸ್ವಲ್ಪ ಒಂದು ಲಟ್ಟಿಸ್ಕೊಂಡು ನೋಡಿ ಆ ಸೈಜಿಂದು ಉರುಳಿ ಮಾಡ್ಕೊಳ್ರಿ. ಇವಾಗ ಉರುಳಿ ಮಾಡುವಾಗ ಚೆಂದ ಕೈಯಿಂದ ತಿಕ್ಕಿ ಉರುಳಿ ಮಾಡಬೇಕು, ಚೆಂದ ಎಣ್ಣೆ ಹಚ್ಚಬೇಕು. ಇವಾಗ ನೋಡಿ ಎಷ್ಟು ಕರೆಕ್ಟ್ ಸೈಜ್ ಆಗಿದೆ. ಅದ್ರದ್ದು ದಪ್ಪ ನೋಡಿ, ನಾನು ಎಷ್ಟು ದಪ್ಪ ಲಟ್ಟಿಸಿದ್ದೀನಿ ಅಂದರೆ ಉಬ್ಬಬೇಕಲ್ಲ ಅದಕ್ಕೆ. ಈಗ ನಾವು ಒದ್ದೆ ಮಾಡಿಟ್ಟಿರೋ ಈ ಬಟ್ಟೆ ಮೇಲೆ ಅದನ್ನು ಹಾಕಿ ಅದ್ರ ಮೇಲೆ ಮುಚ್ಚಬೇಕು ಒದ್ದೆ ಬಟ್ಟೆಯಿಂದ. ಒಣಗಬಾರ್ದು ನಮ್ಮದು ಪೂರಿ, ಒಣಗೋಕ್ಕೆ ಬಿಡಬೇಡ್ರಿ. ನೋಡಿ ಎಷ್ಟು ಚೆಂದ ಇವು ಆಗ್ಯದ. ಇದೇ ಸೈಜಲ್ಲೇ ನೀವು ಎಲ್ಲದು ಉರುಳಿ ಮಾಡಿಕೊಂಡು ಪೂರಿ ಮಾಡಬೇಕು. ಈಗ ನೋಡಿ ನಾವು ಉರುಳಿಯನ್ನು ಮಾಡುವಾಗ ಚೆಂದ ನಾದ್ಕೊಂಡು ಉರುಳಿ ಮಾಡ್ಕೊಳ್ರಿ. ಅಂದರೆ ಈ ಪೂರಿ
ಸೈಡಿಗೆ ಕ್ರ್ಯಾಕ್ ಆಗೋದಿಲ್ಲ. ಈಗ ಮೀಡಿಯಮ್ ಫ್ಲೇಮಲ್ಲಿ ಚಂದ ಕಾಯ್ದಿರೋ ಎಣ್ಣೆ ಒಳಗೆ ನಾವು ಪೂರಿ ಹಾಕಬೇಕು. ಲೋ ಫ್ಲೇಮಲ್ಲಿ ಪೂರಿಯನ್ನು ಹಾಕಬೇಡ್ರಿ, ಯಾಕಂದರೆ ಉಬ್ಬುವುದಿಲ್ಲ ಅದು. ಅದಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಪೂರಿ ಹಾಕಿ, ಪೂರಿ ಚಂದ ಉಬ್ಬಿದ ಮೇಲೆ ನೀವು ಇದನ್ನು ತಿರುವಿ ಹಾಕಿದ ಮೇಲೆ ನೀವು ಲೋ ಫ್ಲೇಮ್ ಮಾಡಿರಿ. ಯಾಕಂದ್ರೆ ಕ್ರಿಸ್ಪಿ ಆಗಬೇಕು. ನಾವು ಭಾಳ ಅರ್ಜೆಂಟ್ ಒಳಗೆ ನಾವು ಹೈ ಫ್ಲೇಮ್ ಒಳಗೆ ಪೂರ್ತಿ ಕರೆದ್ಬಿಟ್ರೆ ಆಮೇಲೆ ಅವು ಮೆತ್ತಗೆ ಬೀಳ್ತವೆ. ಅದಕ್ಕೆ ಇವಾಗ ನೋಡಿರಿ ಈ ರೀತಿ ಎರಡೂ ಕಡೆ ಸ್ವಲ್ಪ ಬ್ರೌನ್ ಬಂದಮೇಲೆ ತೆಗೆದು ಸ್ವಲ್ಪ ಎಣ್ಣೆ ಇಳಿಯೋಕೆ ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಇದನ್ನು ತೆಗಿಲಿಕತ್ತೀನಿ. ಎಣ್ಣೆ ಮತ್ತೆ ಲೋ ಫ್ಲೇಮ್ ಆದಮೇಲೆ ಮತ್ತೆ ಎಕ್ದಮ್ ಮೀಡಿಯಮ್ ಫ್ಲೇಮ್ ಮಾಡಿ ಆಮೇಲೆ ನೀವು ಪೂರಿಯನ್ನು ಇದರೊಳಗೆ ಹಾಕಬೇಕು. ಆಮೇಲೆ ಪೂರಿ ಉಬ್ಬೋವರೆಗೂ ನೀವು ಯಾವುದು ಸ್ಪೂನಿಂದ ಅಥವಾ ಚಮಚದಿಂದ ನೀವು ಅದನ್ನು ಮುಟ್ಲಿಕ್ಕೆ ಹೋಗಬೇಡ್ರಿ. ತಾವಾಗೇ ಅವು ಪೂರಿ ಉಬ್ಬುತ್ತವೆ. ಈಗ ಹಾಕಿದ ಮೇಲೆ ನಾನು ಏನೂ ಸ್ಪೂನಿಂದ ಟಚ್ ಮಾಡಿಲ್ಲ, ಆದರೂ ತಾನಾಗಿಯೇ ಉಬ್ಬಿತ್ತದು ಅಲ್ವಾ. ಅಲ್ಲಿ ನೋಡಿ ಪೂರ್ತಿ ಉಬ್ಬಿತ್ತು. ಉಬ್ಬಿದ ಮೇಲೆ ನಾವು ಏನು ಮಾಡೋದು, ಅದನ್ನು ಆ ಕಡ್ಚಿಗೆಯಿಂದ ನಾವು ಈ ರೀತಿ ತಿರುವಿ ಹಾಕಬೇಕು. ಈಗ ನಾವು ಫ್ಲೇಮ್ ಲೋ ಮಾಡಿರ್ತೀನಿ ನಾನು, ಯಾಕಂದರೆ ಸ್ವಲ್ಪ ಗರಿ ಗರಿ ಆಗಲಿ ಅಂತ ಹೇಳಿ. ಇವಾಗ ನೋಡಿ ಈ ನಮ್ಮ ಪೂರಿ ಎಲ್ಲನೂ ಉಬ್ಲಿಗತ್ತವ. ಇದಕ್ಕೆ ಎಲ್ಲವೂ ಉಬ್ಲಿ ಕಾರಣ ಏನಂದರೆ ಪರ್ಫೆಕ್ಟ್ ಮೆಜರ್ಮೆಂಟು. ಇದರಲ್ಲಿ ನಾವು ಸೋಡಾ ಏನೂ ಹಾಕಿಲ್ಲ. ಇದು ತುಂಬ ಹೆಲ್ದಿ ಇದೆ. ಆಮೇಲೆ ಎಣ್ಣೆ ಕೂಡ ನೀವು ಟೆಂಪ್ರೇಚರನ್ನು ಮೇಂಟೈನ್ ಮಾಡಬೇಕು. ಪೂರಿ ಹಾಕಿದ ಮೇಲೆ ಅದು ತಾನಾಗಿಯೇ ಉಬ್ಬುತ್ತದೆ. ಅಲ್ಲಿವರೆಗೂ ಹಾಗೆ ಇದ್ದು ಅದು ಉಬ್ಬಿದ ಮೇಲೆ ಇನ್ನೂ ಒಂದು ಪೂರಿ ಹಾಕಿರಿ. ನೀವು ಬಹಳ ತೆಳ್ಳಗೆ ಲಟ್ಟಿಸಿದರೆ ಆ ಪೂರಿಗಳು ಉಬ್ಬೋದಿಲ್ಲ. ಈ ಪೂರಿಗೆ ಬೇಕಾಗೋ ಪಾನಿ ಮತ್ತು ಈ ಮಸಾಲೆ ಅಂತ ಸ್ಟಫಿಂಗ್ ಮಾಡ್ತೀವಲ್ಲ ಅದು, ಮತ್ತು ಸಿಹಿ ಚಟ್ನಿ ಎಲ್ಲವನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಒಂದೊಂದು ಸರ್ತಿ ನೀವು 3-4 ಪೂರಿ ಹಾಕಿದಾಗ ಒಂದೊಂದು ಪೂರಿ ಉಬ್ಬೋದಿಲ್ಲ. ಅದು ಬಹಳ ತೆಳ್ಳಗೆ ಲಟ್ಟಿಸಿರೋದಕ್ಕೆ ಅಥವಾ ಈ ನಮ್ಮದು ಟೆಂಪ್ರೇಚರ್ ಏನಿರ್ತದೆ ಎಣ್ಣೆದು ಅದು ಕಡಿಮೆ ಆಗಿದ್ದಕ್ಕೆ ಏನಾದರೂ ಕಾರಣದಿಂದ ಆ ಥರ ಪೂರಿಗಳನ್ನು ನೀವು ಶೇವ್ ಪೂರಿಗೋ ಮತ್ತು ಅದಕ್ಕೋ ಉಪಯೋಗಿಸ್ಬೋದು. ಉಬ್ಬಿರೋ ಪೂರಿನ ನೀವು ಪಾನಿಪುರಿಗೆ ದಹಿಪುರಿಗೆ ಉಪಯೋಗಿಸ್ಬೋದು. ನೋಡಿರಿ ಎಷ್ಟು ಚೆಂದ ಆಗಿದೆ. ಇದು ಬರೇ ರವಾದಿಂದ ಮಾಡಿರೋ ಪೂರಿ. ಇದರಲ್ಲಿ ಮೈದಾನೂ ಹಾಕಿಲ್ಲ, ನಾನು ಗೋಧಿ ಹಿಟ್ಟನ್ನು ಹಾಕಿಲ್ಲ. ಆದ್ರೂ ಪೂರಿಗಳು ಎಷ್ಟು ಚೆಂದ ಉಬ್ಬಿ ಬರ್ತಾಯಿದೆ. ಇನ್ನೂ ಪೂರ್ತಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ನೋಡಿರಿ ಏಕ್ದಮ್ ಪರ್ಫೆಕ್ಟಾಗಿರೋ ಕ್ರಿಸ್ಪಿ ರವಾ ಪೂರಿ ರೆಡಿ ಆಗಿದೆ. ಇವಾಗ ಕೆಲವು ಟೈಮು ಅರ್ಜೆಂಟಲ್ಲಿ ತೆಗೆಯುವಾಗ ಈ ರೀತಿ ಬೆಳ್ಳಗನು ಪೂರಿ ಬಂದುಬಿಡ್ತದೆ. ನೋಡದೆ ತೆಗೆದುಬಿಡ್ತೀವಿ, ಅವು ಸ್ವಲ್ಪ ಮೆತ್ತಗಿರ್ತವೆ. ಅದನ್ನು ಇನ್ನೊಂದು ಸರ್ತಿ ಕರ್ಕೋಬಹುದು ನೀವು. ಲೋ ಫ್ಲೇಮಲ್ಲಿ ಸ್ವಲ್ಪ ಬೆಳ್ಳಗೆ ಮೆತ್ತಗಾಗಿರೋ ಪೂರಿನ ಇನ್ನೊಂದು ಸರ್ತಿ ಕರ್ಕೋಬಹುದು. ಇವಾಗ ನೋಡಿ ಹೇಗಾಗಿದೆ, ಕ್ರಿಸ್ಪಿ ಪೂರಿ ರೆಡಿಯಾಗಿದೆ. ಥ್ಯಾಂಕ್ ಯು.